ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ವ್ಲಾಗ್ಗೆ ವೆಲ್ಕಮ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸೋಮವಾರ ಸಂಜೆ ನಮ್ಮ ಮಗಳು ಸ್ಕೂಲಿಂದ 5:30ಗೆ ಬಂದಮೇಲೆ ಸ್ವಲ್ಪ ಹೊತ್ತು ವ್ಯಾಯಾಮ ಮಾಡ್ತೀನಿ ಅಂತ ಮಾಡ್ತಾಯಿದ್ಲು. ಅವಳಿಗೆ ವ್ಯಾಯಾಮ ಮಾಡೋಕ್ಕೆ ಬಿಡ್ತಾಯಿಲ್ಲ. ಅವಳು ಹೆಂಗೆ ಮಾಡ್ತಾಳೆ ಹಾಗೆ ಮಾಡ್ತಿದ್ದಾಳೆ ಇವಳು. ನನ್ನ ಮಗ ಆಟ ಆಡೋಕ್ಕೆ ಹೋಗಿದ್ದಾನೆ. ಸ್ವಲ್ಪ ಸ್ಕೂಲಿಂದ ಬಂದ ತಕ್ಷಣ ಅವನು ಆಟ ಆಡೋಕ್ಕೆ ಹೋಗ್ತಾನೆ. ಬೆಳಗ್ಗೆ ತಿಂಡಿಗೆ ಪಡ್ಡು ಮಾಡಿದ್ದೆ ಮತ್ತು ಈರುಳ್ಳಿ ದೋಸೆ ಮಾಡಿದ್ದೆ. ಬೆಳಗ್ಗೆನೇ ಸೋಡಾ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೆ. ರಾತ್ರಿನೇ ಇದನ್ನು ಇಟ್ಟು ರುಬ್ಬಿಕ್ಕಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಈರುಳ್ಳಿ ಹೆಚ್ಚುತ್ತಾ ಇದ್ದೆ. ನಮ್ಮ ಮಗಳು ಬಂದು ಚಾಪರ್ಗೆ ಹಾಕ್ಬಿಟ್ಟು ನಾನು ಕಟ್ ಮಾಡ್ತೀನಿ ಅಂತ ಹೋಗಿ ಕಟ್ಟು ಮಾಡಲಿಲ್ಲ, ಏನಿಲ್ಲ, ಹಾಗೆ ಬಿಟ್ಬಿಟ್ಟು ಹೋದ್ಲು. ಕೊನೆಗೆ ನಾನೇ ಮಾಡಿಕೊಂಡೆ. ಪಡ್ಡುಗೆ ಮತ್ತು ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡು ನಂತರ ಈ ಕಡೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಹಸಿದು ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಫ್ಲೇಮ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ತೆ. ಇದು ದೋಸೆ ಮಾಡೋಕ್ಕೆ, ಈ ಕಡೆ ಪಡ್ಡು ಮಾಡೋಕ್ಕೆ ಒಗ್ಗರಣೆ ಹಾಕ್ಕೊಂಡಿರೋದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಪಡ್ಡು ಪ್ಯಾನ್ ಬಿಸಿ ಇಟ್ಟು ಅದಕ್ಕೆ ಎಣ್ಣೆ, ಪಡ್ಡು ಹಿಟ್ಟು ಹಾಕ್ತಾ ಇದ್ದೀನಿ. ಈ ಪಡ್ಡು ಮಾಡ್ಬೇಕಾರೆಲ್ಲ ಒಂದು ವಿಷಯ ನೆನಪಾಗುತ್ತೆ. ನಾನಂತೂ ಚಿಕ್ಕ ಹುಡುಗಿಲಿ ಪಡ್ಡು ಜಾಸ್ತಿ ಏನು ತಿಂತಾ ಇರಲಿಲ್ಲ. ನಮ್ಮ ಫ್ರೆಂಡು ಟ್ಯೂಷನ್ಗೆಲ್ಲ ತಂದಿದ್ಲ. ಅವಾಗ ನಮಗೂ ತಿನ್ನಬೇಕು ಅನ್ನಿಸ್ತು. ಕೇಳಿದ್ರೆ ಎಲ್ಲರಿಗೂ ಕೊಟ್ಟರು, ನನಗೆ ಕೊಡಲಿಲ್ಲ. ನಾನು ಕೇಳಿದೆ, ಅದಕ್ಕೆ ಕೊಡಲಿಲ್ವೋ ಏನೋ. ನಾನೇ ನಿಂಗೆ ಕೊಟ್ಟೆನು, ಮಣ್ಣು ತಿನ್ನಲ ಅಂತ ಅಂದಳು. ಈ ಪಡ್ಡು ಮಾಡ್ಬೇಕಾರೆಲ್ಲ ಅವಳು ಆಡಿರೋ ಮಾತು ನನಗೆ ಬರ್ತಾ ಇರ್ತಿ. ಈಗಲೂ ಅಷ್ಟೇ, ಯಾರನ್ನಾದರೂ ಹೆಲ್ಪೇ ಆಗಲಿ ಏನಾದರೂ ಕೇಳಬೇಕು ಅಂದರೆ ಮನಸ್ಸೇ ಬರೋಲ್ಲ. ಪಡ್ಡು ಮಾತ್ರ ಸಖತ್ತಾಗಿತ್ತು. ಇದಕ್ಕೆ ಕಾಂಬಿನೇಷನ್ನಾಗಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಹಾಗೆ ಸ್ವಲ್ಪ ಕಡಲೆ, ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸಿ ಮಾಡಿಕೊಂಡೆ. ಚಟ್ನಿ ರೆಡಿ ಆಯಿತು. ನಂತರ ಮಕ್ಕಳು ಸ್ಕೂಲ್ಗೆ ಲಂಚ್ ಬಾಕ್ಸ್ ತುಂಬ್ತಾಯಿದ್ದೆ. ಇದು ಸ್ನ್ಯಾಕ್ಸಿಗೋಸ್ಕರ ಸೀಬೆಕಾಯಿ. ಇಬ್ಬರಿಗೂ ಸೀಬೆಕಾಯಿ ಅಂದರೆ ಇಷ್ಟ. ಸೀಬೆಕಾಯಿ ಹಾಕಿ ನಂತರ ಇಬ್ಬರಿಗೂ ಪಡ್ಡು ಬಾಕ್ಸಿಗೆ ಹಾಕಿ ನಂತರ ಪಡ್ಡು ಆದರೆ ಸುಮ್ಮನೆ ದೋಸೆ, ಪಡ್ಡು, ಪೂರಿ, ಚಪಾತಿ ಇವೆಲ್ಲ ತಗೊಂಡೋಗ್ತಾರೆ. ಹಾಗೆ ನಮಗೆ ದೋಸೆ ಹಾಕ್ಕೊಳ್ತಾ ಇದ್ದೆ, ಈರುಳ್ಳಿ ದೋಸೆನ. ಇಬ್ಬರು ಸ್ಕೂಲಿಗೆ ರೆಡಿಯಾಗಿ ಹೊರಟರು. ಸೋಮವಾರ ಹೀಗಿತ್ತು.